नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर। In my previous videos, I was talking more about breast imaging, breast interventions. ಅಂದರೆ ಬ್ರೆಸ್ಟ್ ಮೇಲೆ ಯಾವ ತರಹ ಪ್ರೊಸೀಜರ್ಸ್ ಕೆಲವೊಂದು ಮಾಡಬಹುದು, ಅಂದರೆ ಇಮೇಜ್ ಗೈಡೆಡ್, ಅಂದರೆ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಇರ್ಬೋದು, ಮ್ಯಾಮೋಗ್ರಫಿ ಇರ್ಬೋದು, MRI ಇರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಅದರ ಗೈಡೆನ್ಸಿಂದ ಯಾವ ಥರ ಬಯಾಪ್ಸಿ ಮಾಡಬಹುದು, ವೈರ್ ಲೋಕಲೈಸೇಷನ್ ಮಾಡಬಹುದು, ಸ್ಟೀರಿಯೋಟ್ಯಾಕ್ಟಿಕ್ ಬಯಾಪ್ಸಿ ಮಾಡಬಹುದು, ಕ್ಲಿಪ್ ಪ್ಲೇಸ್ಮೆಂಟ್, ಇದ್ರ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ಮುಂಚೆ ಎಲ್ಲ ಹೇಳಿದ್ದೀನಿ, ಪಾರ್ಟಾಗಿ ಹೇಳಿದ್ದೀನಿ ನಾನು. Today's video I'll talk about breast cancer screening as a whole in a nutshell. Okay, most important breast cancer screening ವಿಮೆನ್ ಅಂದರೆ ಹೆಂಗಸರು ಒಂದು 40 ವರ್ಷ ಆದಮೇಲೆ ಮಾಡಿಸ್ಕೋಬೇಕು, ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು. ರೆಕಮೆಂಡೇಶನ್ ಏನಂತಂದರೆ ಎವ್ರಿ ಇಯರ್ ಆ್ಯನ್ಯುಯಲ್ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು, ವಿತ್ ಆರ್ ವಿತೌಟ್ ಅಲ್ಟ್ರಾಸೌಂಡ್. ದೆನ್ ಹೈ ರಿಸ್ಕ್ ಇತ್ತು ಅಂತಂದರೆ ಅಡಿಷನ್ಲಿ MRI ಸೇರಿಸ್ಬೇಕಾಗತ್ತೆ. ಸೊ ಬಿಫೋರ್ ದ್ಯಾಟ್, ಅಂದರೆ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಮಾಡಲಿಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕು, ಎವ್ರಿ ಮಂತ್ ವಿಮೆನ್ ಶುಡ್ ಡೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಅಂದರೆ ಸ್ವಂತ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು, ಅಂದರೆ ಮಿರರ್ ಮುಂದೆ ನಿಂತ್ಕೋಬೇಕು. ಅದಕ್ಕೆ ಕೆಲವು ಸ್ಪೆಸಿಫಿಕ್ ರೀಸನ್ಸ್ ಇದೆ, ಸ್ಪೆಸಿಫಿಕ್ ಪೊಸಿಷನ್ಸ್ ಇದೆ. ಆ ಪೊಸಿಷನ್ಸ್ ಯೂಸ್ ಮಾಡಿಕೊಂಡು ನೀವು ಮಾಡಬೇಕು. ಅದನ್ನು ನೀವು ಗೂಗಲ್ಗೆ ಹೋದರೆ ಅಥವಾ ಎನಿ ಎಜುಕೇಷನಲ್ ಚಾನಲ್ಸ್ ಹೋಯಿತು ಅಂತಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸ್ ಮಾಡಬೇಕು ಅನ್ನೋದೆಲ್ಲ ಕ್ಲಿಯರ್ ತೋರಿಸುತ್ತೆ. ಇದರಿಂದ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ ಮಹಿಳೆಗೆ ತನ್ನ ಬ್ರೆಸ್ಟಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ, ಅಥವಾ ಚೇಂಜ್ ಇನ್ ಶೇಪ್, ಸೈಜ್, ಅಥವಾ ಏನಾರ ಸ್ಕಿನ್ ಟಿಕರಿಂಗ್, ಪಕ್ಕರಿಂಗ್ ಏನಾರು ಆಗ್ತಾ ಇದೆಯಾ, ಇದು ಗೊತ್ತಾಗುತ್ತೆ. ಇದು ಒಂದು ಯೂಸ್ಫುಲ್ ಅಂಶ. ಆದರೆ ಇದು ಇಟ್ ವಿಲ್ ನಾಟ್ ರಿಪ್ಲೇಸ್ ಮ್ಯಾಮೋಗ್ರಫಿ, ಅಲ್ಟ್ರಾಸೌಂಡ್ ಆ್ಯಂಡ್ ಬ್ರೆಸ್ಟ್ MRI. ರೆಕಮೆಂಡೇಶನ್ ಪ್ರಕಾರ ನೆಕ್ಸ್ಟು ಆ್ಯನ್ಯುಯಲ್ ಮ್ಯಾಮೋಗ್ರಫಿ. ಡೆನ್ಸ್ ಬ್ರೆಸ್ಟ್ ಇತ್ತು ಅಂದರೆ ಅದಕ್ಕೆ ಅಡಿಷನಲಿ ಅಲ್ಟ್ರಾಸೌಂಡ್ ಸೇರಿಸ್ಕೊತೀರಿ. ಸೊ ಮ್ಯಾಮೋಗ್ರಫಿ ಪ್ಲಸ್ ಅಲ್ಟ್ರಾಸೌಂಡ್ ಆಗುತ್ತೆ. ಇದು ವೆರಿ ಅಕ್ಯುರೇಟ್ ಡಿಟೆಕ್ಷನ್ ಆಫ್ ಅರ್ಲಿ ಕ್ಯಾನ್ಸರ್ಸ್. ಅದರಲ್ಲೂ ಮಿಸ್ ಆಗ್ಬೋದಾ? ಎಸ್, 10% ಮಿಸ್ಸಿಂಗ್ ರೇಟ್ ಇರುತ್ತೆ, ಆದರೆ 90% ಆಫ್ ದ ಟೈಮ್ ಪಿಕಪ್ ಆಗುತ್ತೆ. ಸೆಕೆಂಡ್ ಥಿಂಗು, ಮ್ಯಾಮೋಗ್ರಫಿ ಆದಮೇಲೆ ನಾವು ಸಮ್ಟೈಮ್ಸ್ ಏನಾಗುತ್ತೆ, ಡಯಾಗ್ನೋಸ್ಟಿಕ್ ಪರ್ಪಸ್ಗೆ MRI ಬ್ರೆಸ್ಟ್ ಮಾಡಬಹುದು. ಅಥವಾ ಇನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಹೈ ರಿಸ್ಕ್ ಪೇಷಂಟ್ಸಲ್ಲಿ, ಅಂದರೆ ನಾವು ಪೇಷಂಟ್ಸನ್ನು ಸೆಲೆಕ್ಟ್ ಮಾಡ್ತೀವಿ, ಅಂದರೆ ಕ್ಯಾಟಗರೈಸ್ ಮಾಡ್ತೀವಿ. ಕೆಲವು ಬ್ರಾಕಾ ಮ್ಯುಟೇಷನ್ ನೋಡ್ತೀವಿ ಬ್ಲಡ್ ಟೆಸ್ಟಲ್ಲಿ. ಅಂಜಲಿನಾ ಜೋಲಿ ಗೊತ್ತಿರ್ಬೋದು ನಿಮಗೆ. ಅಥವಾ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಅದು ಒಂದು ಹೈ ರಿಸ್ಕ್ ಕ್ಯಾಟಗರಿಗೆ ಬರುತ್ತೆ. ಅಥವಾ ಚಿಕ್ಕ ವಯಸ್ಸಲ್ಲಿ ಚೆಸ್ಟಿಗೆ, ಅಂದರೆ ಎದೆಯ ಭಾಗಕ್ಕೆ ರೇಡಿಯೇಷನ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಲಿಂಫೋಮಾ ಅನ್ನೋ ಒಂದು ಕಾಯಿಲೆ ಇರುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಸೊ ಇದು ಹೈ ರಿಸ್ಕ್ ಅನ್ನೋದಕ್ಕೆ ಡೆಫಿನೇಷನ್ ಬರುತ್ತೆ, ಹೈ ರಿಸ್ಕ್ ಪರ್ಸನ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇಂಥವ್ರಿಗೆ ನಾವು ಒಂದು ಸ್ಕ್ರೀನಿಂಗನ್ನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೀವಿ, ಅಂದರೆ 25-30 ವರ್ಷದಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು MRIನೂ ಆ್ಯಡ್ ಮಾಡ್ತೀವಿ. ಸೊ ಓವರಾಲ್ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಸೆಕೆಂಡಿಂಗ್ ಆ್ಯನ್ಯುಯಲ್ ಮ್ಯಾಮೋಗ್ರಫಿ ವಿತ್ ಅಲ್ಟ್ರಾಸೌಂಡ್ ಆ್ಯಂಡ್ MRI ವೆನ್ ರಿಕ್ವೈರ್ಡ್ ಆರ್ ವೆನ್ ಹೈ ರಿಸ್ಕ್. ಹೈ ರಿಸ್ಕ್ ಇತ್ತು ಅಂದಾಗ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ವಿಲ್ ಆಲ್ಸೋ ಸ್ಟಾರ್ಟ್ ಅರ್ಲಿಯರ್, ಅಂದರೆ 25-30 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ 40 years. ಸೊ ಸ್ಕ್ರೀನಿಂಗ್ ಪ್ರೋಟೋಕಾಲ್ 40 years ಆಗಿರುವಂಥ ವಿಮೆನ್, ಅಂದರೆ ಮಹಿಳೆ, ಪ್ರತಿ ವರ್ಷ ಮ್ಯಾಮೋಗ್ರಫಿ, ಅಲ್ಟ್ರಾಸೌಂಡ್. ಅಫ್ಕೋರ್ಸ್ ಇಫ್ ದೇರ್ ಈಸ್ ಹೈ ರಿಸ್ಕ್ ಎಲಿಮೆಂಟ್, ಅಂದರೆ ಹೈ ರಿಸ್ಕ್ ಕ್ಯಾಟಗರಿ ಬಂತು ಅಂತಂದರೆ 25-30 ವರ್ಷದಿಂದ ಮಾಡಬೇಕು. ಆ್ಯನ್ಯುಯಲ್ ಅಂದರೆ ಪ್ರತಿ ವರ್ಷ ಮಾಡಬೇಕು. ಸೊ ಹೀಗೆ ಆ್ಯನ್ಯುಯಲ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂತ ಆಗುತ್ತೆ. ಸೊ ಇದರಲ್ಲಿ ಏನಾರ ಕಂಡುಹಿಡಿದರೆ ನಾವು ಅದನ್ನು ನೆಕ್ಸ್ಟ್ ಬಯಾಪ್ಸಿ ಅಥವಾ ಸರ್ಜಿಕಲ್ ಎಕ್ಸಿಷನ್ ಇದೆಲ್ಲ ಮಾಡಬಹುದು. ಸೊ ಇದು ಸ್ಕ್ರೀನಿಂಗ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಒಂದು ಬೇಸಿಕ್ ಕಾನ್ಸೆಪ್ಟ್. ಇದರಿಂದ ಸಾಕಷ್ಟು ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಡೆತ್ಸ್ ಕಡಿಮೆ ಆಗಿದೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋ ತುಂಬ ಶಾರ್ಟ್ ವಿಡಿಯೋ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ. ಮತ್ತೊಮ್ಮೆ ನಾನು ಅದನ್ನು ರೀಇಟ್ರೇಟ್ ಮಾಡ್ತೀನಿ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಮೋಗ್ರಫಿ, ಆ್ಯನ್ಯುಯಲ್ ಮ್ಯಾಮೋಗ್ರಫಿ, ಅಲ್ಟ್ರಾಸೌಂಡ್ ಆ್ಯಂಡ್ MRI ಇದು ಸಾಕಷ್ಟು ಕ್ಯಾನ್ಸರ್ಗಳನ್ನು ಕಂಡುಹಿಡಿಯುತ್ತೆ, ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯುತ್ತೆ. ಸೊ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿದ್ರೆ ಬೆಟರ್ ಟ್ರೀಟ್ಮೆಂಟ್, ಕ್ಯೂರ್ ರೇಟ್ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು. In my next video, I'll be talking more about other imaging techniques of different parts of the body, including the breast and brain, spine, and other organs. If you want to know more about scanning of the patients, please follow me on Vigyan with Dr. G. Jai Hind.